ನಮಸ್ಕಾರ, ನಾನು ನಿಮ್ಮ ಗಂಗಾಧರ್ ರಮೇಶ್ ದೊಡ್ಮನಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿಯ ಅಧ್ಯಕ್ಷ. ನಾನು ಇಂದು ತಮ್ಮಲ್ಲಿ ಒಂದು ವಿಷಯ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ಅದು ಏನೆಂದರೆ, ಬಡ ಪೋಷಕರಿಗೆ ತಮ್ಮ ಮಕ್ಕಳಿಗೆ ಆಗುವಂತ ಒಂದು ಲಾಭದ ವಿಷಯ. ಅದು ಏನೆಂದರೆ ಆರ್ ಟಿ ಸುಮಾರು ಜನ ಏನು ತಿಳ್ಕೊಂಡಿದ್ದಾರೆ ಇದು ಬಂದಾಗಿದೆ ಅಂತ. ಆದರೆ ಆರ್ ಟಿ ಬಂದಾಗಿಲ್ಲ. ಇದೇ ತಿಂಗಳು ಏಪ್ರಿಲ್ 15ರಿಂದ ಆರ್ ಟಿ ಅರ್ಜಿ, ರೈಟ್ ಟು ಎಜುಕೇಶನ್ ಅರ್ಜಿ ತೆಗೆದುಕೊಳ್ತಿದ್ದಾರೆ. ಆದರೆ ಮುಖ್ಯವಾಗಿ ಏನೆಂದರೆ, ಮೇ 12ನೇ ತಾರೀಕು ಆರ್ ಟಿ ಅರ್ಜಿಗೆ ಮೇ 12ನೇ ತಾರೀಕು ಕೊನೆಯ ದಿನ. ಆದ್ದರಿಂದ ಬಡ ಪೋಷಕರೇ, ಮಕ್ಕಳ ಪೋಷಕರೇ, ದಯಮಾಡಿ ಏನು school-education.karnataka.in ವೆಬ್ಸೈಟ್ ಇದೆ, ಅಥವಾ ತಮ್ಮ ಸಮೀಪದ ಕಂಪ್ಯೂಟರ್ ಸೆಂಟರಲ್ಲಿ ಹೋಗಿ ಆರ್ ಟಿ ಅರ್ಜಿ ಹಾಕಿ ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ಶಾಲಾ ಶಿಕ್ಷಣ ಇಲಾಖೆ 2025-26ನೇ ಸಾಲಿನ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಆರ್ ಟಿಯ ಅನುದಾನಿತ ಮತ್ತು ಖಾಸಗಿ ಶಾಲೆಗಳ ಪ್ರವೇಶ ಕೋರಿ ಅರ್ಜಿ ಸಲ್ಲಿಸಲು ಮಂಗಳವಾರದಿಂದ ಅವಕಾಶ ಕಲ್ಪಿಸಿದೆ. ಮೇ 12ನೇ ಕೊನೆಯ ದಿನ ಎಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಸುತ್ತೋಲೆ ಹೊರಡಿಸಿದ್ದಾರೆ. ಆರ್ ಟಿ ಅರ್ಜಿ ಸಲ್ಲಿಸುವ ವೇಳೆ ಸಮಸ್ಯೆ ಉಂಟಾದಲ್ಲಿ ನ್ಯೂನತೆ ಸರಿಪಡಿಸಲು ತಂತ್ರಾಂಶ ಅಭಿವೃದ್ಧಿ ಪಡಿಸಲಾಗಿದೆ. ಈ ತಂತ್ರಾಂಶದಲ್ಲಿ ನಿರ್ದಿಷ್ಟ ದೂರುಗಳನ್ನು ಅಗತ್ಯ ದಾಖಲಾತಿಗಳೊಂದಿಗೆ ಸಲ್ಲಿಸಿ ತಂತ್ರಾಂಶವನ್ನು ಸದುಪಯೋಗ ಮಾಡಿಕೊಳ್ಳಬಹುದು ಎಂದು ಅವರು ಹೇಳಿದ್ದಾರೆ. ಏಪ್ರಿಲ್ 15ರಿಂದ ಮೇ 12ನೆಯ ಅವಧಿಯಲ್ಲಿ ಅಧಿಕೃತವಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಮೇ 14ರವರೆಗೆ ಅರ್ಜಿಗಳ ದಾಖಲಾತಿ ಪರಿಶೀಲನೆ ಪಡೆಯಲಿದೆ. ಮೇ 17ರಂದು ಅರ್ಹ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಲಿದೆ. ಮೇ 21ರಂದು ಮೊದಲ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಶಾಲಾ ಶಿಕ್ಷಣ ಇಲಾಖೆ ವೆಬ್ಸೈಟ್ ಕೂಡ ಬಿಟ್ಟಿದ್ದಾರೆ. ಅದು ನಾನು ಕೂಡ ಬಿಡ್ತೇನೆ ನಿಮಗೆ. ಆ ವೆಬ್ಸೈಟ್ ಅಲ್ಲಿ ತಾವು ಭೇಟಿ ನೀಡಬಹುದು. ಮತ್ತು ಶಿಕ್ಷಣ ಹಕ್ಕು ಕಾಯ್ದೆಯಡಿ ಆರ್ ಟಿ ಅಡಿ 25ರಷ್ಟು ಸೀಟು ಪಡೆಯುವ ಪೋಷಕರು ಅನುಕೂಲಕ್ಕಾಗಿ ಶಾಲಾ ಶಿಕ್ಷಣ ಇಲಾಖೆಯು ತನ್ನ ವೆಬ್ಸೈಟ್ನಲ್ಲಿ ನೆರೆಹೊರೆಯ ಶಾಲೆಗಳ ಪಟ್ಟಿಯನ್ನು ಪ್ರಕಟಿಸಿದೆ. ಇಲಾಖೆ ವೆಬ್ಸೈಟ್ಗೆ ಅಂದರೆ https://school-education.karnataka.government.in ಎಜುಕೇಶನ್ ಭೇಟಿ ನೀಡಿದರೆ ಮಾಹಿತಿ ಲಭ್ಯವಾಗಲಿದೆ. ಈ ಲಿಂಕನ್ನು ನಾನು ನನ್ನ ಫೇಸ್ಬುಕ್ ಅಲ್ಲಿ ಬಿಡುತ್ತೇನೆ, ವೆಬ್ಸೈಟ್ ಅಲ್ಲಿ ಬಿಡುತ್ತೇನೆ. ಈ ಮಾಹಿತಿ ಲಭ್ಯವಾಗಲಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳು, ತಾಲೂಕು, ಕಂದಾಯ, ಗ್ರಾಮಗಳು, ನಗರ ಪ್ರದೇಶ, ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಶಾಲೆಗಳ ಸೇರಿ ವಿಭಾಗವಾರು ಲಭ್ಯವಿರುವ ಶಾಲೆಗಳ ಪಟ್ಟಿಯನ್ನು ಪ್ರಕಟಿಸಿದೆ. ಪೋಷಕರು ಶಾಲೆಗಳ ಪಟ್ಟಿಯನ್ನು ಒಮ್ಮೆ ನೋಡಿ ಶಾಲೆಗಳ ಬಗ್ಗೆ ವಿಚಾರಿಸಿದ ಬಳಿಕ ಪೋಷಕರು ಅರ್ಜಿ ಸಲ್ಲಿಸಬಹುದು. ರಾಜ್ಯಾದ್ಯಂತ ಲಭ್ಯವಿರುವ ಎಲ್ಲಾ ಶಾಲೆಗಳ ಮಾಹಿತಿ ಕೂಡ ಜಾಲತಾಣದಲ್ಲಿ ಲಭ್ಯವಾಗಲಿದೆ. ಅರ್ಜಿ ಸಲ್ಲಿಸುವುದಕ್ಕೆ ಮೊದಲು ಯಾವೆಲ್ಲ ಶಾಲೆಗಳು ಆರ್ ಟಿ ಇ ಸೀಟುಗಳು ದೊರೆಯಲಿವೆ ಎಂಬ ಮಾಹಿತಿ ತಿಳಿದುಕೊಳ್ಳಲು ಎಂಬ ಕಾರಣದಿಂದ ಇಲಾಖೆ ಮಾಹಿತಿ ಹೊರಡಿಸಿದೆ. ಆದ್ದರಿಂದ ಬಡ ಪೋಷಕರೇ, ತಮ್ಮ ಮಕ್ಕಳ ಶಿಕ್ಷಣ ಯಾವುದೇ ತೊಂದರೆ ಇಲ್ಲದೆ ಅವರನ್ನು ಶಿಕ್ಷಣದಲ್ಲಿ ಪಾರು ಮಾಡಿ. ಎಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು.